ಆತ ಹಿಂದೂ ಯುವಕ. ಇನ್ನು ಈ ಯುವಕನ ಪಕ್ಕದ ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ. ಈ ಕುಟುಂಬ ಸಹಾಯವನ್ನ ಕೇಳಿದಕ್ಕೆ ಆ ಹಿಂದೂ ಯುವಕ ಬೈಕ್ನಲ್ಲಿ ಕುಣಿಸ್ಕೊಂಡು ಬಸ್ ಸ್ಟಾಪ್ವರೆಗೂ ಅವರನ್ನ ಡ್ರಾಪ್ ಮಾಡ್ತಾನೆ. ಇನ್ನು ಇದೇ ವಿಚಾರವಾಗಿ ಇಟ್ಕೊಂಡು ಆ ಬಸ್ ನಿಲ್ದಾಣದಲ್ಲಿರತಕ್ಕಂತಹ ಅನ್ಯ ಕೋಮಿನ ಯುವಕರು ಆ ಹಿಂದೂ ಯುವಕನ ಮೇಲೆ ಯಾರಾಬೇರಿಯಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಕಾರಣ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ದಂಪತಿಗಳ ನಡುವೆ ನಡೆದಂತಹ ಜಗಳವನ್ನ ಬಗೆಹರಿಸಲು ಬಂದು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಂತಹ ಗಂಗಾವತಿ ತಾಲೂಕಿನ ಬಸಾಪಟ್ಟಣದ ಯುವಕ ವೆಂಕಟೇಶ್ ಮೇಲೆ ಏನಂತಂದ್ರೆ ಕೆಲವಷ್ಟು ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿರುವಂತಹ ಘಟನೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದಲ್ಲಿ ನಡೆದಿದೆ. ಮುಸ್ಲಿಂ ದಂಪತಿ ಸಹಾಯಕ್ಕೆ ಬಂದ ಹಿಂದೂ ಯುವಕ. ಗಂಗಾವತಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಥಳಿತ. ಸರ್, ಹೊಡೆಯೋಕೆ ನೀವ್ಯಾರು? ಏನಕ್ಕೆ ಹೊಡೆಯುತ್ತಿದ್ದೀರಿ? ಏನ್ ಸರ್ ದೌರ್ಜನ್ಯ ನಿಮ್ದು? ಹೀಗೆ ಪೊಲೀಸರ ಮುಂದೆ ಅನ್ಯ ಕೋಮಿನ ರೋಷಾವೇಶ. ಶೂಟ್ ಮಾಡ್ತೀರಾ, ಮಾಡ್ರಿ ನೋಡೋಣ. ಮುಸಲ್ಮಾನರು ಅಂದ್ರೆ ಹಿಂಗೇನಾ? ಪೊಲೀಸರ ಮುಂದೆ ಧಿಕ್ಕಾರ ಘೋಷಣೆ. ಕೆಲಕಾಲ ಡ್ರಾಮಾ ಹೈಡ್ರಾಮಾ. ಗಂಗಾವತಿ ತಾಲೂಕಿನ ಬಸ್ಸಾಪಟ್ಟಣದಲ್ಲಿ ಕಳೆದ 2 ದಿನಗಳ ಹಿಂದೆ ಅಜ್ಮೀರ್ ಹಾಗೂ ಆಫಿಯಾ ಮನೆಯಲ್ಲಿ ಜಗಳವಾಡಿದ್ರು. ತನ್ನ 2 ಮಕ್ಕಳೊಂದಿಗೆ ಮಹಿಳೆ ತವರು ಮನೆಗೆ ಹೋಗಲು ತಯಾರಾಗಿದ್ರು. ಬಸ್ ಸ್ಟಾಪ್ ವರೆಗೆ ಬಿಡುವಂತೆ ಹಿಂದೂ ಯುವಕ ವೆಂಕಟೇಶನನ್ನ ಕೇಳಿದ್ದು. ಮುಸ್ಲಿಂ ಮಹಿಳೆ ಸಹಾಯಕ್ಕೆ ಬಂದಿದ್ದ ವೆಂಕಟೇಶ್ ಮೇಲೆ ಅನ್ಯ ಕೋಮಿನ 4 ಯುವಕರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಕೇಸ್ ದಿಕ್ಕು ತಪ್ಪಿಸಲು ಎಸ್ಡಿಪಿಐ ಕಾರ್ಯಕರ್ತರು ಠಾಣೆ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. 16 ವರ್ಷದ ಯುವತಿ ಜೊತೆ ಲವ್ ಮಾಡ್ತಿದ್ದಾನೆ ಅಂತ ವೆಂಕಟೇಶ್ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸುವಂತೆ ಹೈಡ್ರಾಮಾ ನಡೆಸಿದ್ದಾರೆ. ಇದೆಲ್ಲ ಸುಳ್ಳು ಅಂತ ಮಹಿಳೆ ಆಫಿಯಾ ಹೇಳಿದ್ದಾಳೆ. ನನ್ನ ಮಗ ಕರೆದನ್ರಿ. ನಿಮ್ಮ ಮಗ ಕರೆದಾನ? ವೆಂಕಟೇಶ್ನೇ ಏನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿಲ್ಲ? ಇಲ್ಲ ರೀ, ವೆಂಕಟೇಶ್ ಕರ್ಕೊಂಡು ನಿಮ್ಮ ಮಗಳು ಈಗ ಅಂದ್ರೆ ಕೆಲವು ಜನ ಪ್ರೀತಿ ಮಾಡ್ತಾರಂತೆ, ಆತರ ಏನಿಲ್ಲ. ಏನಮ್ಮ ನಿಮ್ಮ ಮಗಳು ಏನಾದ್ರು ಪ್ರೀತಿ ಮಾಡ್ತಾ ಇದ್ದ? ಇಲ್ಲ ರೀ, ಇಲ್ಲ. ಹೇಗಿತ್ತು ಅವ್ರು ನಿಮ್ದು? ಅಣ್ಣ ತಂಗಿ ತರ ಸಂಬಂಧ ಐತ್ರಿ. ಹಲ್ಲೆಗೆ ಒಳಗಾದ ವೆಂಕಟೇಶ್ ಚಿಕಿತ್ಸೆ ಪಡೆಯುತ್ತಿದ್ದು ಗಂಗಾವತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫರ್ಹಾನ್, ಇಂದ್ರವಲಿ, ಕ್ವಾಜಾಫಿರ್ ಎಂಬುವರನ್ನ ಬಂಧಿಸಲಾಗಿದೆ. ಅವ್ರ ಫ್ಯಾಮಿಲಿ ಮತ್ತು ಇವನ್ ಹುಡುಗ ಕೂಡ ಅವ್ರ ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5 ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ, ಅವ್ರದ್ದೆಲ್ಲ ಮೊಬೈಲ್ ಚೆಕ್ ಮಾಡಿಬಿಟ್ಟು ಮುಸ್ಲಿಂ ಹುಡುಗಿ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ಮೊಬೈಲ್ ಚೆಕ್ ಮಾಡಿಬಿಟ್ಟು ಅವರಿಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಬಿಟ್ಟು ಹೋಗಿರ್ತಾರೆ. ಸೊ ಈ ಪ್ರಯುಕ್ತ ಅವರು ಕೊಟ್ಟಂಥ ಪ್ರಕರಣದ ಮೇಲೆಗೆ ಒಂದು ಕಿಡ್ನ್ಯಾಪಿಂಗ್, ರಾಬರಿ ಮತ್ತು ಅಟೆಂಪ್ಟ್ ಮಾಡೋ ಕೇಸ್ ಕೂಡ ಟೆಸ್ಟ್ ಮಾಡಿಬಿಟ್ಟು ಅದೇ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ DSP ಅವರು ರೌಂಡ್ಸಲ್ಲಿರಬೇಕಾದ್ರೆ 4 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು. ಗಂಗಾವತಿ ನಗರ ಅಂದ್ರೆ ಅದು ಕೋಮು ಗಲಭೆಗೆ ಸೂಕ್ಷ್ಮ ಸ್ಥಳ. ಆದ್ರೆ ಮುಸ್ಲಿಂ ಕುಟುಂಬದ ಜೊತೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಹೀಗೆ ನೈತಿಕ ಪೊಲೀಸ್ ಗಿರಿ ನಡೆಸಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಒಂದು ವಿಚಾರವು ತೀರಾ ಏನಂತಾರೆ ವೈಯಕ್ತಿಕ ವಿಚಾರ. ಇದನ್ನ ಕೋಮು ಗಲಭೆಗೆ ಒಯ್ಯಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೊಪ್ಪಳದ SP ರಾಮ್ ಅರಸಿದ್ದಿ ಅವರು ಕೂಡ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆತ ಹಿಂದೂ ಯುವಕ. ಇನ್ನು ಈ ಯುವಕನ ಪಕ್ಕದ ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ. ಈ ಕುಟುಂಬ ಸಹಾಯವನ್ನ ಕೇಳಿದಕ್ಕೆ ಆ ಹಿಂದೂ ಯುವಕ ಬೈಕ್ನಲ್ಲಿ ಕುಣಿಸ್ಕೊಂಡು ಬಸ್ ಸ್ಟಾಪ್ವರೆಗೂ ಅವರನ್ನ ಡ್ರಾಪ್ ಮಾಡ್ತಾನೆ. ಇನ್ನು ಇದೇ ವಿಚಾರವಾಗಿ ಇಟ್ಕೊಂಡು ಆ ಬಸ್ ನಿಲ್ದಾಣದಲ್ಲಿರತಕ್ಕಂತಹ ಅನ್ಯ ಕೋಮಿನ ಯುವಕರು ಆ ಹಿಂದೂ ಯುವಕನ ಮೇಲೆ ಯಾರಾಬೇರಿಯಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಕಾರಣ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ದಂಪತಿಗಳ ನಡುವೆ ನಡೆದಂತಹ ಜಗಳವನ್ನ ಬಗೆಹರಿಸಲು ಬಂದು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಂತಹ ಗಂಗಾವತಿ ತಾಲೂಕಿನ ಬಸಾಪಟ್ಟಣದ ಯುವಕ ವೆಂಕಟೇಶ್ ಮೇಲೆ ಏನಂತಂದ್ರೆ ಕೆಲವಷ್ಟು ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿರುವಂತಹ ಘಟನೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದಲ್ಲಿ ನಡೆದಿದೆ. ಮುಸ್ಲಿಂ ದಂಪತಿ ಸಹಾಯಕ್ಕೆ ಬಂದ ಹಿಂದೂ ಯುವಕ.
ಗಂಗಾವತಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಥಳಿತ. ಸರ್, ಹೊಡೆಯೋಕೆ ನೀವ್ಯಾರು? ಏನಕ್ಕೆ ಹೊಡೆಯುತ್ತಿದ್ದೀರಿ? ಏನ್ ಸರ್ ದೌರ್ಜನ್ಯ ನಿಮ್ದು? ಹೀಗೆ ಪೊಲೀಸರ ಮುಂದೆ ಅನ್ಯ ಕೋಮಿನ ರೋಷಾವೇಶ. ಶೂಟ್ ಮಾಡ್ತೀರಾ, ಮಾಡ್ರಿ ನೋಡೋಣ. ಮುಸಲ್ಮಾನರು ಅಂದ್ರೆ ಹಿಂಗೇನಾ? ಪೊಲೀಸರ ಮುಂದೆ ಧಿಕ್ಕಾರ ಘೋಷಣೆ. ಕೆಲಕಾಲ ಡ್ರಾಮಾ ಹೈಡ್ರಾಮಾ. ಗಂಗಾವತಿ ತಾಲೂಕಿನ ಬಸ್ಸಾಪಟ್ಟಣದಲ್ಲಿ ಕಳೆದ 2 ದಿನಗಳ ಹಿಂದೆ ಅಜ್ಮೀರ್ ಹಾಗೂ ಆಫಿಯಾ ಮನೆಯಲ್ಲಿ ಜಗಳವಾಡಿದ್ರು. ತನ್ನ 2 ಮಕ್ಕಳೊಂದಿಗೆ ಮಹಿಳೆ ತವರು ಮನೆಗೆ ಹೋಗಲು ತಯಾರಾಗಿದ್ರು. ಬಸ್ ಸ್ಟಾಪ್ ವರೆಗೆ ಬಿಡುವಂತೆ ಹಿಂದೂ ಯುವಕ ವೆಂಕಟೇಶನನ್ನ ಕೇಳಿದ್ದು. ಮುಸ್ಲಿಂ ಮಹಿಳೆ ಸಹಾಯಕ್ಕೆ ಬಂದಿದ್ದ ವೆಂಕಟೇಶ್ ಮೇಲೆ ಅನ್ಯ ಕೋಮಿನ 4 ಯುವಕರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಕೇಸ್ ದಿಕ್ಕು ತಪ್ಪಿಸಲು ಎಸ್ಡಿಪಿಐ ಕಾರ್ಯಕರ್ತರು ಠಾಣೆ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. 16 ವರ್ಷದ ಯುವತಿ ಜೊತೆ ಲವ್ ಮಾಡ್ತಿದ್ದಾನೆ ಅಂತ ವೆಂಕಟೇಶ್ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸುವಂತೆ ಹೈಡ್ರಾಮಾ ನಡೆಸಿದ್ದಾರೆ. ಇದೆಲ್ಲ ಸುಳ್ಳು ಅಂತ ಮಹಿಳೆ ಆಫಿಯಾ ಹೇಳಿದ್ದಾಳೆ. ನನ್ನ ಮಗ ಕರೆದನ್ರಿ. ನಿಮ್ಮ ಮಗ ಕರೆದಾನ? ವೆಂಕಟೇಶ್ನೇ ಏನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿಲ್ಲ? ಇಲ್ಲ ರೀ, ವೆಂಕಟೇಶ್ ಕರ್ಕೊಂಡು ನಿಮ್ಮ ಮಗಳು ಈಗ ಅಂದ್ರೆ ಕೆಲವು ಜನ ಪ್ರೀತಿ ಮಾಡ್ತಾರಂತ ಆತರ ಏನಿಲ್ಲ. ಅಂತದ್ರಿ ಏನಮ್ಮ ನಿಮ್ಮ ಮಗಳು ಏನಾದ್ರು ಪ್ರೀತಿ ಮಾಡ್ತಾ ಇದ್ರ? ಇಲ್ಲ ರೀ, ಇಲ್ಲ. ಹೇಗಿದ್ದವ್ರು ನಿಮ್ದು? ಅಣ್ಣ ತಂಗಿ ತರ ಅಣ್ಣ ತಂಗಿ ತರ ಸಂಬಂಧ ಐತ್ರಿ. ಹಲ್ಲೆಗೆ ಒಳಗಾದ ವೆಂಕಟೇಶ್ ಚಿಕಿತ್ಸೆ ಪಡೆಯುತ್ತಿದ್ದು ಗಂಗಾವತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫರ್ಹಾನ್, ಇಂದ್ರವಲಿ, ಕ್ವಾಜಾಫಿರ್ ಎಂಬುವರನ್ನ ಬಂಧಿಸಲಾಗಿದೆ. ಅವ್ರ ಫ್ಯಾಮಿಲಿ ಮತ್ತು ಇವನ್ ಹುಡುಗ ಕೂಡ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5 ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ, ಅವ್ರದ್ದೆಲ್ಲ ಮೊಬೈಲ್ ಚೆಕ್ ಮಾಡಿಬಿಟ್ಟು ಮುಸ್ಲಿಂ ಹುಡುಗಿ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ಮೊಬೈಲ್ ಚೆಕ್ ಮಾಡಿಬಿಟ್ಟು ಅವರಿಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಬಿಟ್ಟು ಹೋಗಿರ್ತಾರೆ. ಸೊ ಈ ಪ್ರಯುಕ್ತ ಅವರು ಕೊಟ್ಟಂಥ ಪ್ರಕರಣದ ಮೇಲೆಗೆ ಒಂದು ಕಿಡ್ನ್ಯಾಪಿಂಗ್, ರಾಬರಿ ಮತ್ತು ಅಟೆಂಪ್ಟ್ ಮಾಡೋ ಕೇಸ್ ಕೂಡ ಟೆಸ್ಟ್ ಮಾಡಿಬಿಟ್ಟು ಅದೇ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ DSP ಅವರು ರೌಂಡ್ಸಲ್ಲಿರಬೇಕಾದ್ರೆ 4 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು. ಗಂಗಾವತಿ ನಗರ ಅಂದ್ರೆ ಅದು ಕೋಮು ಗಲಭೆಗೆ ಸೂಕ್ಷ್ಮ ಸ್ಥಳ. ಆದ್ರೆ ಮುಸ್ಲಿಂ ಕುಟುಂಬದ ಜೊತೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಹೀಗೆ ನೈತಿಕ ಪೊಲೀಸ್ಗಿರಿ ನಡೆಸಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಒಂದು ವಿಚಾರವು ತೀರಾ ಏನಂತಾರೆ ವೈಯಕ್ತಿಕ ವಿಚಾರ. ಇದನ್ನ ಕೋಮು ಗಲಭೆಗೆ ಒಯ್ಯಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೊಪ್ಪಳದ SP ರಾಮ್ ಅರಸಿದ್ದಿ ಅವರು ಕೂಡ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆತ ಹಿಂದೂ ಯುವಕ. ಇನ್ನು ಈ ಯುವಕನ ಪಕ್ಕದ ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ. ಈ ಕುಟುಂಬ ಸಹಾಯವನ್ನ ಕೇಳಿದಕ್ಕೆ ಆ ಹಿಂದೂ ಯುವಕ ಬೈಕ್ನಲ್ಲಿ ಕುಣಿಸ್ಕೊಂಡು ಬಸ್ ಸ್ಟಾಪ್ವರೆಗೂ ಅವರನ್ನ ಡ್ರಾಪ್ ಮಾಡ್ತಾನೆ. ಇನ್ನು ಇದೇ ವಿಚಾರವಾಗಿ ಇಟ್ಕೊಂಡು ಆ ಬಸ್ ನಿಲ್ದಾಣದಲ್ಲಿರತಕ್ಕಂತಹ ಅನ್ಯ ಕೋಮಿನ ಯುವಕರು ಆ ಹಿಂದೂ ಯುವಕನ ಮೇಲೆ ಯಾರಾಬೇರಿಯಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಕಾರಣ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ದಂಪತಿಗಳ ನಡುವೆ ನಡೆದಂತಹ ಜಗಳವನ್ನ ಏನು ಬಗೆಹರಿಸಲು ಬಂದು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಂತಹ ಏನು ಗಂಗಾವತಿ ತಾಲೂಕಿನ ಬಸಾಪಟ್ಟಣದ ಯುವಕ ವೆಂಕಟೇಶ್ ಮೇಲೆ ಏನಂತಂದ್ರೆ ಕೆಲವಷ್ಟು ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿರುವಂತಹ ಘಟನೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದಲ್ಲಿ ನಡೆದಿದೆ. ಮುಸ್ಲಿಂ ದಂಪತಿ ಸಹಾಯಕ್ಕೆ ಬಂದ ಹಿಂದೂ ಯುವಕ. ಗಂಗಾವತಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಥಳಿತ. ಸರ್, ಹೊಡೆಯೋಕೆ ನೀವ್ಯಾರು? ಏನಕ್ಕೆ ಹೊಡೆಯುತ್ತಿದ್ದೀರಿ? ಏನ್ ಸರ್ ದೌರ್ಜನ್ಯ ನಿಮ್ದು? ಹೀಗೆ ಪೊಲೀಸರ ಮುಂದೆ ಅನ್ಯ ಕೋಮಿನ ರೋಷಾವೇಶ. ಶೂಟ್ ಮಾಡ್ತೀರಾ, ಮಾಡ್ರಿ ನೋಡೋಣ. ಮುಸಲ್ಮಾನರು ಅಂದ್ರೆ ಹಿಂಗೇನಾ? ಪೊಲೀಸರ ಮುಂದೆ ಧಿಕ್ಕಾರ ಘೋಷಣೆ. ಕೆಲಕಾಲ ಡ್ರಾಮಾ ಹೈಡ್ರಾಮಾ. ಗಂಗಾವತಿ
ತಾಲೂಕಿನ ಬಸ್ಸಾಪಟ್ಟಣದಲ್ಲಿ ಕಳೆದ 2 ದಿನಗಳ ಹಿಂದೆ ಅಜ್ಮೀರ್ ಹಾಗೂ ಆಫಿಯಾ ಮನೆಯಲ್ಲಿ ಜಗಳವಾಡಿದ್ರು. ತನ್ನ 2 ಮಕ್ಕಳೊಂದಿಗೆ ಮಹಿಳೆ ತವರು ಮನೆಗೆ ಹೋಗಲು ತಯಾರಾಗಿದ್ರು. ಬಸ್ ಸ್ಟಾಪ್ ವರೆಗೆ ಬಿಡುವಂತೆ ಹಿಂದೂ ಯುವಕ ವೆಂಕಟೇಶರನ್ನ ಕೇಳಿದ್ದು. ಮುಸ್ಲಿಂ ಮಹಿಳೆ ಸಹಾಯಕ್ಕೆ ಬಂದಿದ್ದ ವೆಂಕಟೇಶ್ ಮೇಲೆ ಅನ್ಯ ಕೋಮಿನ 4 ಯುವಕರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಕೇಸ್ ದಿಕ್ಕು ತಪ್ಪಿಸಲು ಎಸ್ಡಿಪಿಐ ಕಾರ್ಯಕರ್ತರು ಠಾಣೆ ಮುಂದೆ ಹೈಡ್ರಾಮಾ ಮಾಡಿದ್ದಾರೆ. 16 ವರ್ಷದ ಯುವತಿ ಜೊತೆ ಲವ್ ಮಾಡ್ತಿದ್ದಾನೆ ಅಂತ ವೆಂಕಟೇಶ್ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸುವಂತೆ ಹೈಡ್ರಾಮಾ ನಡೆಸಿದ್ದಾರೆ. ಇದೆಲ್ಲ ಸುಳ್ಳು ಅಂತ ಮಹಿಳೆ ಆಫಿಯಾ ಹೇಳಿದ್ದಾಳೆ. ನನ್ನ ಮಗ ಕರೆದನ್ರಿ. ನಿಮ್ಮ ಮಗ ಕರೆದಾನ? ವೆಂಕಟೇಶ್ನೇ ಏನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿಲ್ಲ? ಇಲ್ಲ ರೀ, ವೆಂಕಟೇಶ್ ಕರ್ಕೊಂಡು ನಿಮ್ಮ ಮಗಳು ಈಗ ಅಂದ್ರೆ ಕೆಲವು ಜನ ಪ್ರೀತಿ ಮಾಡ್ತಾರಂತೆ, ಆತರ ಏನಿಲ್ಲ. ಏನಮ್ಮ ನಿಮ್ಮ ಮಗಳೇನಾದ್ರು ಪ್ರೀತಿ ಮಾಡ್ತಾ ಇದ್ದ? ಇಲ್ಲ ರೀ, ಇಲ್ಲ. ಹೇಗಿದ್ದವ್ರು ನಿಮ್ದು? ಅಣ್ಣ ತಂಗಿ ತರ ಅಣ್ಣ ತಂಗಿ ತರ ಸಂಬಂಧ ಐತ್ರಿ. ಹಲ್ಲೆಗೆ ಒಳಗಾದ ವೆಂಕಟೇಶ್ ಚಿಕಿತ್ಸೆ ಪಡೆಯುತ್ತಿದ್ದು ಗಂಗಾವತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫರ್ಹಾನ್, ಇಂದ್ರವಲಿ, ಕ್ವಾಜಾಫಿರ್ ಎಂಬುವರನ್ನ ಬಂಧಿಸಲಾಗಿದೆ. ಅವ್ರ ಫ್ಯಾಮಿಲಿ ಮತ್ತು ಇವನ್ ಹುಡುಗ ಕೂಡ ಅವ್ರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು 5 ರಿಂದ 6 ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ, ಅವ್ರದ್ದೆಲ್ಲ ಮೊಬೈಲ್ ಚೆಕ್ ಮಾಡಿಬಿಟ್ಟು ಮುಸ್ಲಿಂ ಹುಡುಗಿ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು ಮೊಬೈಲ್ ಚೆಕ್ ಮಾಡಿಬಿಟ್ಟು ಅವರಿಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಬಿಟ್ಟು ಹೋಗಿರ್ತಾರೆ. ಸೊ ಈ ಪ್ರಯುಕ್ತ ಅವರು ಕೊಟ್ಟಂಥ ಪ್ರಕರಣದ ಮೇಲೆಗೆ ಒಂದು ಕಿಡ್ನ್ಯಾಪಿಂಗ್, ರಾಬರಿ ಮತ್ತು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೂಡ ಟೆಸ್ಟ್ ಮಾಡಿಬಿಟ್ಟು ಅದೇ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ DSP ಅವರು ರೌಂಡ್ಸಲ್ಲಿರಬೇಕಾದ್ರೆ 4 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು. ಗಂಗಾವತಿ ನಗರ ಅಂದ್ರೆ ಅದು ಕೋಮು ಗಲಭೆಗೆ ಸೂಕ್ಷ್ಮ ಸ್ಥಳ. ಆದ್ರೆ ಮುಸ್ಲಿಂ ಕುಟುಂಬದ ಜೊತೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಹೀಗೆ ನೈತಿಕ ಪೊಲೀಸ್ ಗಿರಿ ನಡೆಸಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಒಂದು ವಿಚಾರವು ತೀರಾ ಏನಂತಾರೆ ವೈಯಕ್ತಿಕ ವಿಚಾರ, ಇದನ್ನ ಕೋಮು ಗಲಭೆಗೆ ಒಯ್ಯಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಕೊಪ್ಪಳದ SP ರಾಮ್ ಅರಸಿದ್ದಿ ಅವರು ಕೂಡ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.